2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಸಮೀಪಿಸುತ್ತಿದ್ದಂತೆ ತಂಡಗಳು ತಮ್ಮ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿವೆ. ಈ ಬಾರಿ ಖ್ಯಾತ ಆಟಗಾರರನ್ನೇ ತಂಡಗಳು ಕೈಬಿಟ್ಟಿದ್ರೆ ಕೆಲವು ಆಟಗಾರರನ್ನ ಟ್ರೇಡಿಂಗ್ ಮೂಲಕ ಖರೀದಿಸಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಖ್ಯಾತ ಆಲ್ರೌಂಡರ್ ರವೀಂದ್ರ ಜಡೇಜಾ ಸಿಎಸ್ಕೆ ಜೊತೆಗಿನ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ. ರವೀಂದ್ರ ಜಡೇಜಾ ಅವರ ಬದಲು ಸಂಜು ಸ್ಯಾಮ್ಸನ್ ಅವರನ್ನು ಸಿಎಸ್ಕೆ ತಂಡ ಟ್ರೇಡ್ ಮಾಡಿದೆ. ಅಷ್ಟೇ ಅಲ್ಲದೆ ಸಿಎಸ್ಕೆ ಸ್ಯಾಮ್ ಕರನ್ ಅವರನ್ನು ಕೈಬಿಟ್ಟಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಆಂಡ್ರೆ ರಸೆಲ್ ಅವರನ್ನು ಬಿಟ್ಟುಕೊಟ್ಟಿದೆ. IPL 2026ರ ರಿಟೆನ್ಷನ್ ಅವಧಿ ಮುಕ್ತಾಯವಾಗಿದ್ದು ಉಳಿದ ಆಟಗಾರರ ತಂಡಗಳು ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಮಿನಿ ಹರಾಜಿನ ಮೂಲಕ ಖರೀದಿ ಮಾಡಬೇಕಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಈಗಾಗಲೇ ಸೇಲ್ಗೆ ಇಟ್ಟಿದ್ದು ಕನ್ನಡಿಗರೇ ತಂಡವನ್ನು ಖರೀದಿ ಮಾಡಲಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ. ಈ ನಡುವಲ್ಲೇ KL ರಾಹುಲ್ ಮುಂದಿನ IPLನಲ್ಲಿ ಬೆಂಗಳೂರು ತಂಡವನ್ನು ಸೇರ್ಪಡೆ ಆಗ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ KL ರಾಹುಲ್ ಅವರನ್ನು ಬಿಟ್ಟುಕೊಟ್ಟಿಲ್ಲ. ಮತ್ತೊಂದೆಡೆಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ KL ರಾಹುಲ್ ಖರೀದಿಗೆ ಮನಸ್ಸು ಮಾಡಿತ್ತು. ಆದರೆ ಆಟಗಾರರ ಟ್ರೇಡ್ ವಿಚಾರದಲ್ಲಿ ಇದು ಸಾಧ್ಯವಾಗಿಲ್ಲ. ವಿರಾಟ್ ಕೊಹ್ಲಿ ಮುಂದಿನ IPLನಲ್ಲಿ ಬೆಂಗಳೂರು ತಂಡದ ಪರವಾಗಿ ಬ್ಯಾಟ್ ಬೀಸಲಿದ್ದಾರೆ.